ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಬನ್ನಿ ಅಗ್ರಿಬೊಮ್ಮಳಿ ಗಣೇಶೋತ್ಸವ 2025ರ 4ನೇ ಭಾಗವನ್ನು ನೋಡ್ಕೊಂಡು बरोಣ. ये बाप्पा ये या भक्तांना दर्शन द्यायला ये. आपल्याला फक्त दोनच गोष्टी आवडतात, गणपतीची गाणी आणि आपला लाडका चिमटा. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಇವತ್ತು ನಾನಿದ್ದೀನಿ ಕುರುದಗಡ್ಡಿಯಲ್ಲಿರುವಂತಹ ಗಣಪತಿಯ ಮುಂದ್ಗಡೆ. ಬನ್ನಿ ಇವತ್ತು ಈ ಒಂದು ಗಣಪತಿಯ ಇತಿಹಾಸ ಮತ್ತು ವಿಶೇಷ ಏನು ಅನ್ನೋದ್ರ ಬಗ್ಗೆ ನಾವು ಆ ಸಂಘದವರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ಈ ಒಂದು ಗಣಪತಿ ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ರಿ ಆ್ಯಂಡ್ ಇದ್ರ ವಿಶೇಷ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಮಸ್ಕಾರ, ನನ್ನ ಹೆಸರು ಸೋಮಪಪ್ಪಿ ಅಂತ ಹೇಳ್ಬಿಟ್ಟು ಕುರುದಗಡ್ಡಿ ಶಕ್ತಿ ವೇದಿಕೆಯ ಅಧ್ಯಕ್ಷರು. ಸತತವಾಗಿ ಒಂದು 37ನೇ ವರ್ಷದ ಈ ಗಣೇಶೋತ್ಸವ ಆಚರಣೆ ಮಾಡ್ಕೊಂತ ಬರ್ತಾ ಇದ್ವಿ. ಕಳೆದ ಬಾರಿ ಒಂದು TB ಡ್ಯಾಮ್ನ ಟಸ್ಕಿಷ್ಟ ಒಂದು ಅಳವಡಿಕೆ ಒಂದು ಸಣ್ಣ ತುಣುಕನ್ನು ಮಾಡಿ ಅದು ಕೂಡ ನಮ್ಮ ವಿಜಯನಗರ ಜಿಲ್ಲೆಗೆ ಪ್ರಪ್ರಥಮವಾಗಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ಆಗಿ ಕಂಡಿದ್ದು ವಿಶೇಷವಾಗಿತ್ತು. ಈ ಬಾರಿ ಕೂಡ ಈ ಒಂದು ಅಗ್ರಿಬೊಮ್ಮಳೆಯಲ್ಲಿ ತಲೆನೋವಾಗಿರುವಂಥ ಟ್ರಾಫಿಕ್, ಅಂದರೆ ಈ ಒಂದು ರೈಲು ಬಂದಾಗ ಯಾವ ಥರ ಟ್ರಾಫಿಕ್ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಒಂದು ಸನ್ನಿವೇಶ ತೋರಿಸ್ತಾ ಇದ್ದೀವಿ. ನಂತರದಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಫ್ಲೇವರ್ ಒಂದು ಆದಾಗ ವೆಹಿಕಲ್ಗಳೆಲ್ಲ ಫ್ಲೇವರ್ ಮೇಲೆ ಹೋಗ್ತಾ ಇರುತ್ತೆ, ಟ್ರೈನು ಆ ಫ್ಲೇವರ್ ಕೆಳಗಿಂದ ಬರ್ತಾ ಇರುತ್ತೆ. ಈ ಥರ ಒಂದು ಸಮಸ್ಯೆ ಇರೋದ್ರಿಂದ ನಾಳೆ ಈ ಟ್ರಾಫಿಕ್ನಲ್ಲಿ ಇತ್ತೀಚಿನ ಟ್ರಾಫಿಕ್ ತಲೆನೋವು ಏನಾಗಿದೆ ಅಂದರೆ ಈ ಬೈಕ್ಗಳಿಂದಾಗಲಿ ಅಥವಾ ಆಸ್ಪತ್ರೆಯ ಒಂದು ಆ್ಯಂಬುಲೆನ್ಸ್ಗಳಾಗಲಿ, ಸರ್ಕಾರಿ ಬಸ್ಸುಗಳಾಗಲಿ ಅಥವಾ ಸರ್ಕಾರಿ ನೌಕರಿಗಾಗಲಿ ಅವರು ಸರಿಯಾದಂಥ ಒಂದು ಸಮಯಕ್ಕೆ ಹೋಗಲಿಕ್ಕೆ ಒಂದು ಬಹಳ ಒಂದು ಅಡ್ಡ ಪರಿಣಾಮ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಪರಿಣಾಮವನ್ನು ನಮ್ಮ ಅಗ್ರಿಬೊಮ್ಮಳೆಯ ಜನತೆ ಅನುಭವಿಸ್ತಾ ಇದ್ದಾರೆ. ಇದನ್ನು ಆದಷ್ಟು ಬೇಗ ಒಂದು ಈ ವಿನಾಯಕನ ಒಂದು ದಯದಿಂದ ನಮ್ಮ ಅಗ್ರಿಬೊಮ್ಮಳೆಯಲ್ಲಿ ಒಂದು ಫ್ಲೇವರ್ ಆಗಲಿ, ಈ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ಮುಕ್ತಿ ಆಗಲಿ ಅನ್ನೋ ಒಂದು ಸಣ್ಣ ತುಣುಕನ್ನು ನಾವು ಗಣಪತಿ ಒಂದು ಮನವಿ ಪಟ್ಟಿದ್ದೀವಿ ಹಾಗೂ ಮೊರೆ ಹೋಗಿದ್ದೇವೆ. ಈ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ನಮ್ಮ ಅಗ್ರಿಬೊಮ್ಮಳೆಗೆ ಒಂದು ಫ್ಲೇವರ್ ಆಗಿ ಮುಂದಿನ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿ ಅಂತ ಹೇಳಿ ಈ ಸಣ್ಣ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಇದಕ್ಕೆ ತಮ್ಮ ಸಹಕಾರ ಬಹಳ ಮುಖ್ಯ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ. ಇವತ್ತು ನಾನಿದ್ದೀನಿ ಅಗ್ರಿಬೊಮ್ಮನಹಳ್ಳಿಯಲ್ಲಿರುವಂತಹ ಗಣಪತಿಯ ಮುಂದ್ಗಡೆ. ಇವತ್ತು ಅಗ್ರಿಬೊಮ್ಮನಹಳ್ಳಿಯ ಅರಳಹಳ್ಳಿಯಲ್ಲಿ ಕೂರಿಸಿದಂಥ ಯುವ ಮಿತ್ರ ಮಂಡಳಿಯ ವತಿಯಿಂದ ಗಣಪತಿಯನ್ನು ವೀಕ್ಷಣೆ ಮಾಡಲಾಗಿ ಅಲ್ಲಿರುವಂಥ ಎಲ್ಲ ಯುವಕರ ಜೊತೆಗೆ ಮಾತನಾಡಿ ಅಲ್ಲಿರುವಂಥ ಈ ಒಂದು ಗಣಪತಿಯ ಇನ್ನೂ ವಿಜೃಂಭಣೆಯಿಂದ ಮುಂದಿನ ವರ್ಷದಿಂದನೂ ಕೂಡ ಕೂರಿಸಲಿ ಅಂತ ತಿಳಿಸ್ತಾ ಅಲ್ಲಿಂದ ನಾವು ಮುಂದಕ್ಕೆ ಬಂದ್ವಿ. ಬನ್ನಿ ಮುಂದಿನ ಗಣಪತಿಯನ್ನು ನೋಡ್ಕೊಂಡು ಬರೋಣ.
ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾವು ಈ ಹಿಂದೆ ಈಗ ಸತತ 15 ವರ್ಷ ಆಯಿತು ನಮ್ಮ ಗಜಾನನ ಗ್ರೂಪ್ ಅಲ್ಲಲ್ಲಿ 22ನೇ ವಾರ್ಡ್ ನಮ್ಮ ಏರಿಯಾಕ್ಕೆ ಒಂದೇ ಇರೋದು. ಸ್ಟಾರ್ಟಿಂಗಿಂದ ಕೂಡ ನಾವು ಭಾಳ ಚಿಕ್ಕ ಮಕ್ಕಳಿದ್ದಾಗ ಕೂಡ ನಮಗೆ ಇಲ್ಲಿ ಗಣೇಶ ಅಂದರೆ ಭಾಳ ಇಷ್ಟ. ಇದರೊಳಗೆ ನಾವು ಬರೀ ಹಿಂದೂ ಜನ ಅಂತಲ್ಲ, ನಮ್ಮ ಏರಿಯಾದ ಒಂದು ಭಾಳ ವಿಶೇಷ ಇದೆ. ಏನಪ್ಪ ಅಂತಂದರೆ ಬೇರೆ ಕಡೆ ಎಲ್ಲ ಹಿಂದೂ ಮುಸ್ಲಿಮ್ಸ್ ಆ ಥರ ಈ ಥರ ಅಂತಂದರೆ ನಮ್ಮ ಕಡೆ ಏನಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡ್ತಾ ಇರೋದು. ಈಗ ಇಂಥದ ಕಾರ್ಯಕ್ರಮಗಳು ನಮ್ಮ ಏರಿಯಾದಲ್ಲಿ ಎಲ್ಲ ಗುರು ಹಿರಿಯರಾಗಿರ್ಬೋದು, ನಮ್ಮ ಸ್ನೇಹಿತರಾದ್ರೂ ಅಷ್ಟೇ, ನಾವು ಯಾವಾಗ ಫೋನ್ ಮಾಡಿದ್ರು ಕೂಡ ನಮಗೆ ಬಂದು ಸಪೋರ್ಟ್ ಮಾಡ್ತಾರೆ. ಬರ್ರಿಯಪ್ಪ ನೀವು ಇಂಥದ್ದು ಮಾಡ್ಬೇಕು, ನೀವು ಇಂಥ ಜವಾಬ್ದಾರಿಯಿಂದ ನೀವು ತಗೊಂಬೇಕಂದ್ರೂ ಕೂಡ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಮಾಡ್ತೀವಿ. ಧನ್ಯವಾದಗಳು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಇವತ್ತು ನಾನು ಇದ್ದೀನಿ ಅಗ್ರಿಬೊಮ್ಮನಹಳ್ಳಿಯಲ್ಲಿರುವಂಥ ನಾಣಿಕೇರಿ 01 ಗ್ರೂಪ್ನವ್ರ ಹತ್ರ. ಬನ್ನಿ ಈ ಒಂದು ಗಣಪತಿಯ ಇತಿಹಾಸ ಮತ್ತು ವಿಶೇಷ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ. ಅಣ್ಣ, ಈ ಒಂದು ಗಣಪತಿ ಇತಿಹಾಸ ಮತ್ತು ವಿಶೇಷ ಅನ್ನೋದ್ರ ಬಗ್ಗೆ ಏನಾದರೂ ಇದ್ದರೆ ಹೇಳಿ. ಇತಿಹಾಸ ಅಂತ ಹೇಳಿ ಬಂದರೆ ಇದು ನಾರಾಯಣ ದೇವರ ಕೆರೆ ಅಂತ ಹೇಳ್ಬಿಟ್ಟು ಹೊಸಪೇಟೆ ಡ್ಯಾಮ್ ಹತ್ರ ನೀರಿಗೋಸ್ಕರ ಬಿಟ್ಟು ಬಂದಿರೋ ಊರದು. ಆ ಊರು ನಾರಾಯಣ ದೇವನ ಕೆರೆ ಅಂತ ಹೇಳ್ಬಿಟ್ಟು ಅದನ್ನು ಶಾರ್ಟಾಗಿ ನಾಣಿಕೆರೆ ಅಂತ ಕರಿತಿದ್ರು. ಸೊ ಈ ನಾಣಿಕೆರೆ ಅನ್ನೋದನ್ನ ಮರ್ತು ಬಿಟ್ಟಿದ್ರು. ಈ ನಮ್ಮ ಸಣ್ಣ ಹುಡುಗರು 5 ವರ್ಷದಿಂದ ಹಿಡಿದು ಅದನ್ನು ನಾರಾಯಣ ದೇವನ ಕೆರೆನ ನಾಣಿಕೆರೆ ಅಂತ ಹೇಳ್ಬಿಟ್ಟು 01 ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿ ಈಗ ಮತ್ತೆ ಅದನ್ನು ಮರು ಸ್ಥಾಪನೆ ಮಾಡ್ಕೊಂಡು ನಾಣಿಕೆರೆ ಹೆಸರನ್ನ ಹೆಮ್ಮೆಯಿಂದ ತರ್ತಾ ಇದ್ದಾರೆ. ಶ್ರೀ ದುರ್ಗಾ ಮಾರುತಿ ಗರಡಿ ಗೆಳೆಯರ ಬಳಗ 3ನೇ ವರ್ಷದ ಯಶಸ್ವಿ 33ನೇ ವರ್ಷದ ವಿನಾಯಕ ಪ್ರತಿಷ್ಠಾಪನಾ ಕಾರ್ಯಕ್ರಮ. ನಾವು ಸತತ 33 ವರ್ಷಗಳಿಂದ ಗಣೇಶೋತ್ಸವ ಮಾಡ್ತಾ ಬಂದಿದ್ವಿ. ಮೊದಲಿಗೆ ನಮ್ಮ ರೈತರೋಣೆ, ನಮ್ಮದು ರಾಮನಗರ ರೈತರ ಮಕ್ಕಳೆಲ್ಲ ಸೇರಿ ಶ್ರೀ ಮಾರುತಿ ಗರಡಿ ಯುವಕರ ಸಂಘ ಅಂತಂದೇಳಿ ಸ್ಥಾಪನೆ ಮಾಡಿ ಗಣೇಶ ಹಬ್ಬ ಮಾಡ್ತಾ ಇದ್ರು. ಅವ್ರು ಪ್ರತಿ ವರ್ಷ 3 ದಿನದ ಹಬ್ಬಗಳನ್ನು ಮಾಡಿ, ಒಂದು ದಿನ ಶಾಲಾ ಮಕ್ಕಳ ಕಾರ್ಯಕ್ರಮ ಅಥವಾ ಟಿವಿ VCD ಪ್ಲೇಯರ್, ಆಮೇಲೆ ತೊಗಲು ಗೊಂಬೆ ಆಟ ಪ್ರೋಗ್ರಾಮ್ಗಳು ಮಾಡಿ ಅವ್ರು ನಡೆಸ್ಕೊಂತ ಬಂದರು. ಅದಾದ ನಂತರ 2005ರಲ್ಲಿ ನಮ್ಮ ನವ ಯುವಕರು, ವಿದ್ಯಾವಂತ ಯುವಕರು ಎಲ್ಲ ಸೇರಿ ಶ್ರೀ ದುರ್ಗಾ ಮಾರುತಿ ಗರಡಿ ಗೆಳೆಯರ ಬಳಗ ಅಂತ ಮರುನಾಮಕರಣ ಮಾಡಿ ಅಂದಿನಿಂದ ನಾವು ಪ್ರತಿ ವರ್ಷ 5 ದಿನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದ್ವಿ. ನಾವು ಪ್ರತಿ ವರ್ಷ ಮೊದಲ ದಿನ ಗಣೇಶ ಪ್ರತಿಷ್ಠಾಪನೆ, ಎರಡನೇ ದಿನ ಶಾಲಾ ಮಕ್ಕಳ ಕಾರ್ಯಕ್ರಮ, ಮೂರನೇ ದಿನವೂ ಕೂಡ ಶಾಲಾ ಮಕ್ಕಳ ಕಾರ್ಯಕ್ರಮ ಮತ್ತು 4ನೇ ದಿನ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 5ನೇ ದಿನದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಗಣೇಶ ವಿಸರ್ಜನೆ ಮಾಡ್ತಾ ಬಂದಿದ್ದೀವಿ. ನಾವು ಪ್ರತಿ ವರ್ಷ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಜನರಿಗೆ ಒಂದು ಚಿತ್ರಣ ಮೂಡಬೇಕು. ರೈತ ಅಂದ್ರೆ ಏನು, ರೈತ ಯಾವ ರೀತಿ ಬೆಳಿತಾನೆ, ಅದು ಒಂದು ಕಾನ್ಸೆಪ್ಟ್ ಮಾಡಿದೀವಿ. ಆಮೇಲೆ ಮಾಲ್ವಿ ಜಲಾಶಯಕ್ಕೆ ನೀರು ತರೋದು, ಮಾಲ್ವಿ ಜಲಾಶಯಕ್ಕೆ ನೀರು ಬಂದ್ರೆ ನಮ್ಮ ರೈತರಿಗೆ ಎಷ್ಟು ಒಳ್ಳೆಯದು, ಎಷ್ಟು ಎಕರೆ ನೀರಾವರಿ ಆಗುತ್ತೆ ಅನ್ನೋದನ್ನ ನಾವು 2014ರಲ್ಲೇ ನಾವು ಮಾಡಿದ್ವಿ. ನಾವು ಮಾಡಿ ಎಷ್ಟೋ ವರ್ಷಗಳ ನಂತರ ಮಾಲ್ವಿ ಜಲಾಶಯಕ್ಕೆ ನೀರು ಬಂತು. ಅದಾದ ನಂತರ ಮತ್ತೆ ಮಾಲ್ವಿ ಜಲಾಶಯ ಮಾಡಿ ಮಾಲ್ವಿ ಜಲಾಶಯಕ್ಕೆ ನೀರು ತಂದಂತ ನಮ್ಮ ಶಾಸಕರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದನ್ನೊಂದು ಮಾಡಿದ್ವಿ. ಆಮೇಲೆ ಸೈನಿಕರಿಗೂ ಕೂಡ ನಾವು ಒಂದು 3 ಸಾರಿ ಸೈನಿಕರದ್ದು ಮಾಡಿದ್ವಿ. ಸೈನಿಕರಿಗೆ ಒಂದು ಗೌರವ ಸಲ್ಲಿಸೋದಕ್ಕೋಸ್ಕರ ಪ್ರತಿ ವರ್ಷ ಸೈನಿಕ ದೇವರುಗಳು, ರಾಮ ವೆಂಕಟೇಶ್ವರ ಎಲ್ಲ ದೇವರು ಮಾಡಿ. ಈ ವರ್ಷ ಒಂದು ಶಿಕ್ಷಣದ ಬಗ್ಗೆ, ಶಿಕ್ಷಣ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ. ಶಿಕ್ಷಣ ಬೇಕು ಅನ್ನೋದು ಎಷ್ಟು ಮುಖ್ಯನೋ ಅದಕ್ಕೋಸ್ಕರ ಒಂದು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಎಂದು ಚಿತ್ರಣ ಜನರ ಮನಸ್ಸಲ್ಲಿ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ನಾವು ಬಾಲ್ಯದಲ್ಲಿ ಯಾವ ರೀತಿ ಶಿಕ್ಷಣ ಪಡೆದ್ವಿ ಸರ್ಕಾರಿ ಶಾಲೆಯಲ್ಲಿ, ಆಮೇಲೆ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಹೇಳ್ತಾರೆ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ಪುಸ್ತಕ ಎಲ್ಲ ಸವಲತ್ತುಗಳಿವೆ. ಉಚಿತ ಸಮವಸ್ತ್ರ, ಉಚಿತ ಬಿಸಿಯೂಟ, ಹಾಲು, ತತ್ತಿ ಪ್ರತಿಯೊಂದು ಕೊಡ್ತಾ ಇದ್ದಾರೆ. ಆಮೇಲೆ ಶಿಕ್ಷಣಕ್ಕೂ ಹೆಚ್ಚಿನ ಒತ್ತು ನೀಡ್ತಾ ಇದ್ದಾರೆ. ಕಂಪ್ಯೂಟರ್ ಶಿಕ್ಷಣ ಆಗಿರ್ಬೋದು, ಆಮೇಲೆ ದೈಹಿಕ ಶಿಕ್ಷಣ, ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಎಲ್ಲಾ ರೀತಿಯಿಂದಲೂ ಸರ್ಕಾರಿ ಶಾಲೆ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅನ್ನೋದನ್ನ ಒಂದು ಚಿತ್ರಣದಲ್ಲಿ ತೋರಿಸಿದ್ವಿ. ಬಂದಂತ ಬಹಳ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆಮೇಲೆ ಶಿಕ್ಷಣ ಇಲಾಖೆಯವರು ಬಂದಿದ್ದಾರೆ.
ಶಿಕ್ಷಣ ಇಲಾಖೆಯವರು ಬಂದು BO ಸರ್ ನೇರವಾಗಿ ಖುದ್ದಾಗಿ ಬಂದು ಈ ಪ್ರತಿಮೆಗಳನ್ನು ನಮ್ಮ ಶಿಕ್ಷಣ ಇಲಾಖೆಗೆ ನೀಡಿ ಸರ್ಕಾರಿ ಶಾಲೆಯ ಮಕ್ಕಳ ಚಿತ್ರಣವಿರುವಂಥ ಈ ಪ್ರತಿಮೆಗಳು ನಮ್ಮ ಆಫೀಸಿಗೆ ಕೊಡ್ರಿ ಅಂತ ಹೇಳಿದರೆ ನಾವು ಕೂಡ ನಮ್ಮ ಸಂಘದ ಹಿರಿಯರು ಮತ್ತು ಕಿರಿಯರು ಎಲ್ಲ ಸದಸ್ಯರುಗಳ ಜೊತೆ ಸೇರಿ ಚರ್ಚೆ ಮಾಡಿ ನಾವು ನಿರ್ಧಾರ ಮಾಡಿದ್ದೀವಿ ನಮ್ಮ ಪ್ರತಿಮೆಗಳನ್ನು ಶಿಕ್ಷಣ ಇಲಾಖೆಗೆ ನಾವು ನೀಡಬೇಕಂತ ಹೇಳಿ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ನಡೆಸ್ಕೊಂಡು ಬರ್ತಾ ಇದೀವಿ. ಇನ್ನು ಮುಂದೆ ನಮ್ಮ ಶಕ್ತಿ ಎಷ್ಟಿದೆಯೋ ಆಮೇಲೆ ನವ ಯುವಕರು ಎಷ್ಟು ಜನ ಬರ್ತಾರೋ ಅವ್ರನ್ನ ಕರ್ಕೊಂಡು ನಾವು ಮುಂದುವರ್ಸ್ಕೊಂಡು ಹಿಂಗೆ ಹೋಗ್ತೀವಿ ಅನ್ನೋದೊಂದು ಇದಾಗಿ. ಧನ್ಯವಾದ. ಇದು ನಮ್ಮ ಕಾಲೋನಿಯಲ್ಲಿ 40ನೇ ವರ್ಷದ ವಿಜ್ಞಾನ ಪ್ರತಿಷ್ಠಾಪನೆ ಮಾಡ್ತಿರೋದು. ನಮ್ಮ ಕಾಲೋನಿಯಲ್ಲಿ ಸುಮಾರು 40 ವರ್ಷಗಳಿಂದ ಇದೇ ರೀತಿಯಾಗಿ ನಿರ್ವಹಿಸ್ಕೊಂತ ಬಂದಿರ್ತೀವಿ. ಈ ಕಾಲೋನಿಯ ಹೆಸರು ಬಂದುಬಿಟ್ಟು ಶ್ರೀ ಪತ್ರಿ ಬಸವೇಶ್ವರ KVOR ಕಾಲೋನಿ ಯುವಕರ ಸಂಘ ಅಂತಂದೇಳಿ ನಾವು 40 ವರ್ಷದಿಂದನೂ ಇದನ್ನ ನಾವು ಆಚರಣೆ ಮಾಡ್ಕೊತಾನೆ ಬಂದಿದ್ದೀವಿ. ಈ ಕಾಲೋನಿಯ ಎಲ್ಲ ಸಕಲ ಸಂಪತ್ತರು ಇದೇ ರೀತಿಯಾಗಿ ನಮಗೆ ಆಶೀರ್ವಾದ ಮಾಡಿ ಆಚರಣೆ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾವು ಅದೇ ರೀತಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ. आपल्याला फक्त दोनच गोष्टी आवडतात, गणपतीची गाणी आणि आपला लाडका चिमटा. ಹಗರಿ ಬೊಮ್ಮನಹಳ್ಳಿಯ ಶ್ರೀ ಹಿಂದೂ ಮಹಾಗಣಪತಿಯ ವಿಡಿಯೋವನ್ನು ನಾವು ನೋಡಿಕೊಂಡು ಗಣಪತಿ ಆಶೀರ್ವಾದವನ್ನು ಪಡ್ಕೊಂಡು ಅಲ್ಲಿಂದ ನಾವು ಮುಂದಿನ ಬೇರೆ ಗಣಪತಿಯನ್ನು ನೋಡೋಕೆ ಹೋದ್ವಿ. ಅಲ್ಲಿರುವಂಥ ಸಂಘದವ್ರ ಜೊತೆ ನಾವು ಮಾತನಾಡೋಕ್ಕಾಗಲಿಲ್ಲ, ಆದರೆ ಅವರ ವಿಡಿಯೋವನ್ನು ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ಪಡ್ಕೊಳ್ಳೋಣ. ಹಗರಿ ಬೊಮ್ಮನಹಳ್ಳಿಯ ಶ್ರೀ ಏಕದಂತ ಗ್ರೂಪ್ ಕಡೆಯಿಂದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಗಣಪತಿಯನ್ನು ವೀಕ್ಷಣೆ ಮಾಡೋದಕ್ಕೆ ಹೋದಾಗ ಅಲ್ಲಿರುವಂಥ ಎಲ್ಲ ಜನರು ಕೂಡ ತುಂಬ ಬ್ಯುಸಿ ಇದ್ದರು. ಸೊ ಹಾಗಾಗಿ ಅವರ ಜೊತೆಗೆ ಸಿಗಲಿಲ್ಲ. ಮತ್ತು ಈ ಗಣಪತಿನ ತೋರಿಸೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮುಂದಿನ ಟೈಮಲ್ಲಿ ನಾನು ಇದಕ್ಕಾಗಿ ಒಂದು ವಿಶೇಷ ವೀಡಿಯೋನ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇನ್ ಕೇಸ್ ಸಿಕ್ಕರೆ.